ನ್ಯೂಸ್ 42 ಕನ್ನಡ. ಎಲ್ರಿಗೂ ನಮಸ್ಕಾರ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿಂದುಳಿದ ಸಮುದಾಯಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ದಿನಾಂಕ 19/9/2025 ಶುಕ್ರವಾರ 10:30ಕ್ಕೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುವ ದೇವರಾಜು ಅರಸು ಅವರ 110ನೇ ಜಯಂತಿಗೆ ನಾವೆಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಯಾರೂ ಉಳಿಯದಂತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮನೆಯ ಹಬ್ಬವೆಂದು ಭಾವಿಸಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಮೊದಲಿಗೆ ನಾನು ಮನವಿ ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮ ಹೇಗಿರುತ್ತೆ ಅಂದರೆ, ಬೆಳಗ್ಗೆ 10:30ಕ್ಕೆ ಕೆಂಪೇಗೌಡ ಸರ್ಕಲ್ನಿಂದ ಮೆರವಣಿಗೆಯನ್ನು, ಅಂದರೆ ಬೆಳ್ಳಿರಥ ಮತ್ತು ಅಂಬಾರಿಯ ಮೇಲೆ ಮೆರವಣಿಗೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಪ್ರತಿ ಕಾರ್ಯಕ್ರಮದ ಮುಂಚೂಣಿಯಲ್ಲಿ 500 ಬೈಕ್ ರ್ಯಾಲಿಗಳು, ತದನಂತರ ವಿಶ್ವಕರ್ಮ ಸಮುದಾಯದಿಂದ ಪಂಚಪೀಠ, ಕುರುಬ ಸಮುದಾಯದಿಂದ ಸಂಗೊಳ್ಳಿ ರಾಯಣ್ಣ, ಕನಕದಾಸ ಮತ್ತು ಡೊಳ್ಳು ಕುಣಿತದ ಮುಖಾಂತರ ಅವರ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು, ಈಡಿಗೆ ಸಮುದಾಯದಿಂದ ಬ್ರಹ್ಮಶ್ರೀ ನಾರಾಯಣಗುರು ಅವರ ಒಂದು ಟ್ಯಾಬ್ಲೋ, ಗಾಣಿಗ ಸಮುದಾಯದಿಂದ ಗಾಣಿಗರ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು, ದೇವಾಂಗ ಸಮುದಾಯದ ಮತ್ತು ನೇಯ್ಗೆಯವರ ಮುಖಾಂತರ ನೇಯ್ಗೆಯ ಒಂದು ಬಿಂಬವನ್ನು ಬಿಂಬಿಸೋದು, ಹಾಗೂ ಕುಂಬಾರ ಸಮುದಾಯದಿಂದ ಪೂರ್ಣ ಕುಂಭವನ್ನು ಹೊತ್ತು 100 ಜನಗಳ ಒಂದು ಪೂರ್ಣ ಕುಂಭ ತಂಡ ತಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು, ಗೊಲ್ಲ ಸಮುದಾಯದಿಂದ ಸುಮಾರು 100 ಜನ ಶ್ರೀಕೃಷ್ಣ ವೇಷಧಾರಿಯಾಗಿ ಬರುವಂಥದ್ದು, ಹಾಗೆ ದೊಂಬಿದಾಸ ಸಮುದಾಯದಿಂದ ಬಯಲು ನಾಟಕದ ಪ್ರದರ್ಶನವನ್ನು ತೋರಿಸ್ತಾ ಬರೋದು, ವಿಶ್ವಕರ್ಮ ಸಮಾಜದಿಂದ ಪಂಚಪೀಠವನ್ನು ಮಾಡ್ಕೊಂಬರುವಂಥದ್ದು, ಪ್ರಮುಖವಾಗಿ ಸುಮಾರು 500 ಜನಗಳ ಒಂದು ಸವಿತಾ ಸಮಾಜದ ನಾದಸ್ವರ ತಂಡ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಮಂಗಳವಾದ್ಯವನ್ನು ಬಾರಿಸಿಕೊಂಡು ಅಂಬಾರಿಯ ಮುಂದೆ ಬರುವಂಥದ್ದು. ಈ ಎಲ್ಲ ಒಂದು ಸುಮಾರು ಸಾಂಸ್ಕೃತಿಕ ಕಲಾ ತಂಡಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 15 ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತವೆ. ಹಾಗಾಗಿ ಇದೊಂದು ಸುಮಾರು 2-2.5 ಕಿಲೋಮೀಟರ್ ಇರುವಂಥ ಈ ಒಂದು ಉತ್ಕೃಷ್ಟವಾದ ಒಂದು, ಇದು ಮೈಸೂರು ದಸರಾ ಹೇಗೋ ಹಾಗೆ ಹಿಂದುಳಿದ ಸಮುದಾಯದ ಒಂದು ದಸರಾ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ರಾಮನಗರದಲ್ಲಿ ಪ್ರಪ್ರಥಮವಾಗಿ ಇಡೀ ರಾಜ್ಯಾದ್ಯಂತ ಮೊದಲನಾಗಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿಗಳಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು, ಹಿಂದುಳಿದ ವರ್ಗಗಳ ಆಯೋಗದ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು, ಡಿ ಕೆ ಸುರೇಶ್ ಅವರು, ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು, ಏಕೆಂದರೆ ಈ ಕಾರ್ಯಕ್ರಮದ ಸಹಕಾರ ಮತ್ತು ಇಷ್ಟೊಂದು ವಿಜೃಂಭಣೆಯಾಗಿ ನಡೀಲಿಕ್ಕೆ ಕಾರಣ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಇಕ್ಬಾಲ್ ಹುಸೇನ್ ಅವರು. ಅವರ ಜೊತೆಯಲ್ಲಿ ಇನ್ನು ಚನ್ನಪಟ್ಟಣದ ಶಾಸಕರಾದಂಥ ಸಿ ಪಿ ಯೋಗೇಶ್ವರ್ ಅವರು, ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು, MLCಗಳಾದಂಥ ರವಿ ಅವರು, ಪುಟ್ಟಣ್ಣವರು, ರಾಮೋಜಿಗೌಡರು, ಸುಧಾಮದಾಸ್ ಅವರು, ಹಾಗೂ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ KM ರಾಮಚಂದ್ರಪ್ಪನವರು, ಗ್ಯಾರಂಟಿ ಯೋಜನಾ ಅನುಷ್ಠಾನದ ಸಮಿತಿ ಅಧ್ಯಕ್ಷರಾದಂಥ HM ರೇವಣ್ಣರವರು, ಹಾಗೂ ಇನ್ನೂ ಅನೇಕ ಹಿಂದುಳಿದ ಸಮುದಾಯದ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಇದೊಂದು ವಿಶೇಷ. ಇಂಥ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ಎಲ್ಲೂ ನಡೆದಿಲ್ಲ ಅನ್ನೋದು ನಮ್ಮ ಒಂದು ಭಾವನೆ ಮತ್ತು ಕಲ್ಪನೆ. ನೀವು ಅದನ್ನು ಚೆನ್ನಾಗಿ ಕಣ್ತುಂಬಿಸಿ ಆನಂದಿಸಬೇಕು ಅಂತ ಕೇಳ್ತಾ, ಪ್ರತಿಯೊಂದು ಈ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೊರತುಪಡಿಸಿ ಇನ್ನೂ ಭಾಗದ ಜನಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಇನ್ನೂ ಉತ್ಕೃಷ್ಟವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು ಮತ್ತು ಅದರ ವೈಖರಿ ಏನೊಂದು ತಿಳಿಬೋದು. ಹಿಂದುಳಿದ ಸಮುದಾಯಗಳ ಒಗ್ಗಟ್ಟನ್ನು ನಾವೆಲ್ಲರೂ ನೋಡೋಕ್ಕೆ ಒಂದು ಪ್ರದರ್ಶನಕ್ಕೆ ಒಂದು ಸುವರ್ಣಾವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಿ ಆನಂದಿಸಿ, ಜೊತೆಗಿದ್ದು ದೇವರಾಜು ಅರಸು ಅವರು ನಮ್ಮ ಹಿಂದುಳಿದ ಜಾತಿಗಳ ಒಬ್ಬ ಏಕೈಕ ನಾಯಕ ಅನ್ನೋದನ್ನು ತಿಳಿದು ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ನ್ಯೂಸ್ 42 ಕನ್ನಡ.